ಓಕೆ, ನಮ್ಮದು ಈಗ ಶೋಲ್ಡರ್ ಆಯಿತು, ನೆಕ್ ಆಯಿತು, ಫಿಂಗರ್ಸ್ ಆಯಿತು. ಸ್ವಲ್ಪ ಜನಕ್ಕೆ ಏಜ್ ಫ್ಯಾಕ್ಟರ್ ಆದಮೇಲೆ ಮಂಡಿ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು 35-40ಗೆ ಸರ್ ಮಂಡಿ ನೋವು ಬರ್ತಾ ಇದೆ ಸರ್. ಸ್ಟೆಪ್ಸ್ ಜಾಸ್ತಿ ಹತ್ತಿ ಇಳಿಲಿಕ್ಕೆ ಆಗ್ತಾ ಇಲ್ಲ, ಬೇಗ ಟಯರ್ಡ್ ಆಗ್ತಾ ಇದೆ ಅಂತ ಫೀಲ್ ಆಗ್ತದೆ. ಸೊ ಮಂಡಿ ನೋವನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು 3 ಪೊಸಿಷನ್ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಜನರಲಿ ಯಾವಾಗ ಪೇಯ್ನ್ ಇರುತ್ತೆ, ಸ್ಟೇರ್ ಕ್ಲೈಂಬಿಂಗ್ ಮಾಡಿ ಮೆಟ್ಲು ಹತ್ತಿ ಇಳಿಯೋದು ದಿನಕ್ಕೆ ಎಷ್ಟು ಕಡಿಮೆ ಮಾಡ್ಕೊಳ್ತೀವೋ ನಿಮ್ಮ ಮಂಡಿ ಲೈಫು ಅಷ್ಟು ಚೆನ್ನಾಗಿರುತ್ತೆ ಒಂದು. ಮತ್ತು ಆದಷ್ಟು ಗ್ರೌಂಡಲ್ಲಿ ನೆಲದ ಮೇಲೆ ಚಕ್ಕಳ ಮಟ್ಟೆ ಹಾಕೊಂಡು ಕೂತ್ಕೊಳ್ತಾರೆ. ಯಾರೆಲ್ಲ ಪೇಯ್ನ್ ಇದೆ ಆ ಮೂಮೆಂಟನ್ನು ಆದಷ್ಟು ಅವಾಯ್ಡ್ ಮಾಡಿ. 3ನೇದು ಪ್ರೊಲಾಂಗ್ ಸ್ಟ್ಯಾಂಡಿಂಗ್. ಈಗ ಒಂದು ಪ್ಲೇಸಲ್ಲಿ ಮೋರ್ ದೆನ್ 1 to 2 hours ಏನಾದ್ರು ನಿಂತ್ಕೊಂಡಿದ್ರೆ ಸ್ಟ್ರೈನ್ ಆಗ್ತಾ ಇರುತ್ತೆ. ಸೊ 8 hours ಈಗ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಆಗ್ಬೋದು, ಇಲ್ಲ ಹೌಸ್ ವೈಫ್ ಆಗ್ಬೋದು, ಎವ್ರಿ 2 hours ಟ್ರೈ ಟು ಚೇಂಜ್ ಯುವರ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಒಂದು 2 hours ಸಿಟ್ಟಿಂಗಲ್ಲಿದ್ದರೆ ಫಾರ್ ದ ನೆಕ್ಸ್ಟ್ 5 minutes ಗೋ ಫಾರ್ ಅ ವಾಕ್, ಒಂದು ವಾಕ್ ಹೋಗ್ಬೋದು, ಇಲ್ಲಾಂದರೆ ಒಂದು 5 minutes ಇರ್ಬೋದು. ಆಫ್ಟರ್ 2 hours ಅಗೇನ್ ಯು. ಸೊ ಒಂದು 8 hours ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ವಾಕಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಏನು ಬೇಕು? ಬೇಸಿಕ್ ರಿಕ್ವೈರ್ಮೆಂಟ್ಸ್, ಫೌಂಡೇಶನ್, ಆಮೇಲೆ ಸ್ಟ್ರಕ್ಚರ್. ಓಕೆ, ಈಗ ಆಲ್ಮೋಸ್ಟ್ ಈಗ ನೀವು ಹಿಂದೆ ನೋಡ್ತಾ ಇರ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಹಾಗೆ ಮೇಲೆ ಮೇಲೆ ಬಿಲ್ಡಿಂಗ್ ಹೋಗ್ತಾ ಇರುತ್ತೆ ಫ್ಲಾಟಲ್ಲಿ. ಸೊ ಅದಕ್ಕೆ ಮೇನಾಗಿ ಏನು ಬೇಕು? ಫೌಂಡೇಶನ್ ಜೊತೆ ಪಿಲ್ಲರ್. ಸೊ ತಮ್ಮ ಹೆಸರು? ಸುದರ್ಶನ್ ಸರ್ ಹೇಳಿದ್ದಾರೆ ಪಿಲ್ಲರ್. ಓಕೆ, ಕರೆಕ್ಟಾ? ಗುಡ್. ಸೊ ಎಲ್ಲ ಕ್ಲಾಪ್ ಮಾಡಬೇಕು. ಪಿಲ್ಲರ್ ಹೇಗೆ ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ಬಾಡಿಯಲ್ಲಿ ಹೇಗಾಗುತ್ತೆ, 75% ಆಫ್ ದ ಬಾಡಿ ವೆಯ್ಟ್ ಮಂಡಿ ಮೇಲೆ ಬೀಳುತ್ತೆ, 25% ಬಂದು ಆ್ಯಂಕಲ್ ಮೇಲೆ. ಸೊ ನಮ್ಮ ಮಂಡಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ನಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಒಂದಷ್ಟು ಸಿಂಪಲ್ ಎಕ್ಸಸೈಸಸ್ ಮಾಡೋದ್ರಿಂದ. ಸೊ ಏನಾಗುತ್ತೆ, ಒಂದು ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಪಿಲ್ಲರ್ ಹೇಗೆ ಸ್ಟ್ರಾಂಗ್ ಇರುತ್ತೆ ಹಾಗೆ ನೀವು ಫಿಟ್ ಆಗಿರ್ತೀರ. ಸೊ ಒಂದೆರಡು ನೀ ಎಕ್ಸಸೈಸ್ ಮಾಡೋಣ. ಈಗ ಎಲ್ಲ ಕೂತಲ್ಲೇ ಕಂಫರ್ಟಬಲ್ ಕೂತಿದ್ದೀರಲ್ಲ? ಅಲ್ಲ, ಗುಡ್. ಓಕೆ, ನಿಂತಲ್ಲೇ, ಸಾರಿ ಎಲ್ಲ ಕೂತ್ಕೊಂಡಿದ್ದೀರ, ಎಲ್ಲ ಕೂತಲ್ಲೇ ನಿಧಾನಕ್ಕೆ ಸ್ವಲ್ಪ ಮಂಡಿಯನ್ನು ಒನ್ ಬೈ ಒನ್ ರೈಟ್ ಲೆಗ್ ಒಂದು 10 degrees ಮೇಲೆ ಲಿಫ್ಟ್ ಮಾಡಿ, ಸ್ಲೋಲಿ ಪುಟ್ ಲೆಫ್ಟ್ ಆಲ್ಟರ್ನೇಟ್. ಒಂದ್ಸರಿ ಲೆಫ್ಟ್ ಮಾಡಿ, ಸ್ವಲ್ಪ ಮೇಲೆ ಫಸ್ಟ್ ಎಕ್ಸಸೈಸ್. ಸೆಕೆಂಡ್ ಒನ್, ಕಾಲನ ಹಿಂದೆ ಇರೋರು ಸ್ವಲ್ಪ ಕೇರ್ಫುಲ್, ಮುಂದೆ ಇರೋರಿಗೆ ಫುಟ್ಬಾಲ್ ತಪ್ಪಿಗೆ ಓದಿಬಿಡಿ, ಓಡ್ಬಿಡ್ತಾರೆ ಆಮೇಲೆ. ಸೊ ನಿಧಾನಕ್ಕೆ ಸ್ವಲ್ಪ ಮಂಡಿಯನ್ನು ಸ್ಟ್ರೈಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಧಾನ ಸ್ಟ್ರೈಟ್ ಮಾಡಿದಾಗ ಹೋಲ್ಡ್ ದೇ ಫಾರ್ 5 minutes, ಒಂದು 3 to 5 seconds ಹೋಲ್ಡ್ ಮಾಡಿ. ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಸ್ಲೋಲಿ ಪುಟ್ ಯುವರ್ ಲೆಫ್ಟ್ ಆರ್ಮ್, ಟ್ರೈ ಅನದರ್ ಸೈಡ್. ಲೆಫ್ಟ್ ಆರ್ಮ್ ನಿಧಾನ ಟ್ರೈ ಮಾಡಿ, ಸ್ಲೋಲಿ ಪುಟ್ ಯುವರ್ ಲೆಫ್ಟ್ ಆರ್ಮ್. ಓಕೆ, ಹಾಂ ಸರ್, ಯು ಕ್ಯಾನ್ ಟೇಕ್ ಅ ಮಿನಿಮಮ್. ಸ್ಲೋಲಿ ಪುಟ್ ಯುವರ್ ಲೆಫ್ಟ್ ಆರ್ಮ್.